ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಏನಂತ ನೋಡಿದ್ರೆ ಡೇ 92 ವ್ಲಾಗ್ ಇದು. ನಾವು ಸೀದಾ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟಾಗಿ ಡೋನಲ್ಲಿ ಟೀ ಕುಡಿತಾ ಇದ್ದೀನಿ. ಕರೆಕ್ಟಾಗಿ ಟೈಮ್ ನೋಡಿದ್ರೆ 11 ಗಂಟೆ. ಸೀದಾ ಅಲ್ಲಿ ಕರ್ನಾಟಕದಲ್ಲಿ ಹೋಗ್ತಾರ ನೋಡಿದ್ರೆ ಯಾವುದೋ ಅದೇ ಟ್ಯಾಂಕರ್ದು ಬೇರೆ ಆ್ಯಕ್ಷನ್ ಆಗಿಬಿಟ್ಟಿತ್ತು. ಅದು ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನಮ್ಮ ಚಾನಲ್ ಐತೆ, ಚೆಕ್ ಮಾಡಿ ನೋಡಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದೇ ಥರ ನೀವು ಹೊಸವ್ರು ನೋಡೋರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ. ಅದೇ ಚೆನ್ನಾಗಿ ಶೇರ್ ಮಾಡಿರಿ ನಿಮ್ಮ ಡ್ರೈವರ್. ಇದಕ್ಕೆ ನಮ್ಮ ಡ್ರೈವರ್ ಲೈಫ್ ಹೆಂಗೈತೆ ಅಂತ ನಮ್ಗೆ ಗೊತ್ತಾಗಿರುತ್ತೆ ನಮ್ಮ ವೀಡಿಯೋಗಳು ನೋಡ್ತಾ ಇದ್ದರೆ. ಅಷ್ಟೆಲ್ಲ ಇದ್ರೂ ನಾವು ಓಡಿಸ್ತೀವಿ ಅಂದರೆ ಅದು ಅದು ಪ್ರೀತಿ ಅಂದಮೇಲೆ. ಯಾಕಂದರೆ ಒಂದು ಸರಿ ನಾವು ಸ್ಟೇರಿಂಗ್ ಮುಟ್ಬಿಟ್ರೆ ಏನೋ ಡ್ರೈವಿಂಗ್ ಕಲ್ತ್ಕೊಂಡು ಆರಾಮಾಗಿ ಎಲ್ಲ ಕಾರಿಗೆ ಓಡಿಸ್ಕೊಂಡು ಇದ್ಬಿಡೋಣ ಅಂತಲೇ ನಾನು ಸ್ಟಾರ್ಟಿಂಗಲ್ಲಿ ಬಂದಿದ್ದು. ಆರಾಮಾಗೆಲ್ಲ ಸ್ಕೂಲಲ್ಲೆಲ್ಲ ಬಸ್ ಗೀಸ್ ಓಡಿಸ್ಕೊಂಡಿರೋಣ ಅಂತ ಪ್ಲ್ಯಾನಲ್ಲಿ ಬಂದೆ. ಲಾರಿ ಓಡಿಸಿದವ್ರಿಗೆ ಬಸ್ ಓಡ್ಸೋಕ್ಕೆ ಸೆಟ್ ಆಗೋಲ್ಲ. ಆ ಥರ ನನಗೂ ಸೆಟ್ ಆಗದಿರಂಗೆ ನಾನು ಇದರಲ್ಲೇ ಹಂಗೆ ಇದೇ ನಮ್ಮ ಜೀವನ ಅಂತ ಇದರಲ್ಲೇ ಫಿಕ್ಸ್ ಆಗಿಬಿಟ್ಟೆ. ಸೇರಂತ ಅಲ್ಲಿ ಬರ್ತಾರೆ ನೋಡಿದ್ರೆ ಬಸ್ಸವ್ರಿಗೂ ಬೇರೆ ನನಗೂ ಜಗಳ ಆಯಿತು. ಅದನ್ನು ಬೇರೆ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಇಲ್ಲಿ ಇದೆಲ್ಲ ಐತೆ ನೋಡಿ, ಚೆಕ್ ಮಾಡಿ ನಮ್ಮ ಶಾರ್ಟ್ಸಲ್ಲಿ. ಸೇರಂತ ಹಂಗೆ ಬೂತ್ಪುರ ಹತ್ರ ಬರ್ತಾಗ ನೋಡಿದ್ರೆ ಅದು ಟೈಮಿಂಗ್ ಗಾಡಿ, ಇದು ಮೋಸಂಬಿ ತುಂಬ್ಕೊಂಡು ಹೋಗ್ತಾರ ಗಾಡಿ ನೋಡಿದ್ರೆ ಆ್ಯಕ್ಷನ್ ಆಗಿಬಿಟ್ಟಿತ್ತು. ಏನು ಮಾಡೋದು, ಈ ಟ್ರಿಪ್ಪಲ್ಲಿ ಒಂದು 3-4 ಆ್ಯಕ್ಷನ್ ಆಗಿಬಿಡೈತೆ. 3-4 ಆ್ಯಕ್ಷನಲ್ಲೂ ನಾನು ಇದ್ದೀನಿ, ಹೋಗಿ ಹೆಲ್ಪ್ ಮಾಡಿಬಿಟ್ಟು ಬಂದಿದ್ದೀನಿ. ಯಾಕಂದರೆ ಡ್ರೈವರ್, ನಾವು ರೆಸ್ಪೆಕ್ಟ್ ಕೊಡ್ತೀವಿ ಡ್ರೈವರ್ಗೆ. ಒಬ್ಬೊಬ್ಬರು ಇರ್ತಾರಲ್ಲ, ಸುಳೆ ಮಕ್ಕಳು, ಬೋಲಿ ಮಕ್ಕಳು, ಅವ್ರ ಥರ ಎಲ್ಲ ನಾವು ಏನೇ ಆದರೂ ಸ್ವಲ್ಪ ಟೈಮ್ ಇತ್ತಂದ್ರೆ ಪಕ್ಕ ನಿಲ್ಲಿಸಿ ಹೆಲ್ಪ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಜಲ್ದಿ ಬಿಟ್ಟಿದ್ದಕ್ಕೆ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಇನ್ನೇನು 5 ಗಂಟೆ 6 ಗಂಟೆಗೆಲ್ಲ ಪಾಯಿಂಟ್ಗೆ ಹೋಗ್ಬಿಡ್ತೀನಿ. ಅದಕ್ಕಂತ ಟೈಮ್ ಇತ್ತಂದ್ರೆ ಆಲ್ರೆಡಿ ನಿಲ್ಲಿಸಿ ಎಲ್ಲ ಇದು ಮಾಡಿಸಿ ಹೋಗಿರೋದು. ಈ ಬಸ್ಸವರು ಬೇಕಿರೋ ಟೈಮಲ್ಲಿ ಮಾತ್ರ ಚೆಚ್ಕೊಂಡು ಹೋಗ್ತಾರಲ್ವ, ಅದೇ ಥರನೇ ಸಿಟಿ ಹತ್ರ ಬರ್ತಾನೂ ನಿಧಾನಕ್ಕೆ ಹೋಗ್ತಾರೆ, ಏನೂ ಗೊತ್ತಿಲ್ಲದ್ರ ಥರ ಹೋಗ್ತಾ ಇರ್ತಾರೆ. ಇವಾಗ ಒಂದು ಬಸ್ ಹೋಗ್ತಾಯಿತ್ತಲ್ಲ, ಅದೇ ಥರನೇ ಅದೇ ಥರನೇ ನಾರ್ಮಲ್ ಟೈಮಿಂಗ್ ಅಂತಾರಲ್ಲ ಕಮೆಂಟ್ಸಲ್ಲಿ. ಬಸ್ಸವರು ಸಪೋರ್ಟ್ ಮಾಡ್ಕೊಂಡು ಟೈಮಿಂಗ್ ಇರುತ್ತೆ ಅವ್ರಿಗೆ ಅಂತಾರಲ್ಲ, ಮತ್ತು ಈ ಟೈಮಿಂಗ್ ಯಾಕೆ ಇವಾಗ ಮೇಂಟೈನ್ ಮಾಡ್ತಾಯಿಲ್ಲ ಅವರು? ಹೈದ್ರಾಬಾದ್ ಎಂಟ್ರಿ ಆಗೋ ಟೈಮಲ್ಲಿ ಮಾತ್ರ ನಿಧಾನಕ್ಕೆ ಬರ್ತಾರೆ, ಏನೂ ಗೊತ್ತಿಲ್ಲದ್ರ ಥರ ಬರ್ತಾರೆ. ಮಿಕ್ಕಿ ಟೈಮೆಲ್ಲ ನಮ್ಮನ್ನು ದೆವ್ವ ಓಡಿಸ್ತಾ ಇರ್ತಾರೆ. ಇವ್ರುಗಳ್ದು ಏನು ಕತೆ ಅಂತಲೇ ಗೊತ್ತಾಗಲ್ಲ. ಹೋಗ್ರಿ ಸೆವೆಂತ್ ರಾಡ್ ಹಾಗೆ ನೈಸೋಡಲ್ಲ ಹತ್ತಿ ಇನ್ನೇನು ಹೋಗ್ತಾ ಇರೋವಾಗ ನೋಡಿದ್ರೆ ಅದೇ ಗಾಡಿ ಬೇರೆಲ್ಲೂ ಆಕ್ಸಿಡೆಂಟ್, ಏನು ಗಾಡಿ ಏನು ಕತೆ. ನಾವು ಹೋಗ್ರಿ ಆ್ಯಕ್ಷನ್ ಆಗ್ಬಿಟ್ಟೈತೆಲ್ಲ. ಸೇರಿ ಅಂತ ನಾವು ಹಂಗೆ ಪಾಯಿಂಟಿಗೆ ಬಂದು ಇನ್ನೇನು ಗಾಡಿ 6 ಗಂಟೆಗೆಲ್ಲ ಪಾಯಿಂಟಿಗೆ ರೀಚು. ಸೀದಾ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಸೀದಾ ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಅವ್ರು ಬಂದು ಎಬ್ಬರಿಸ್ತಾರೆ ಹೆಂಗೋ 8 ಗಂಟೆಗೆ. ಸೇರಿ ಅಂತ ಅಷ್ಟೊತ್ತಿಗೆ ಮಲ್ಕೊಳ್ಳೋಣ. ಸೀದಾ ನೋಡಿದ್ರೆ ಗಾಡಿ ಪಾಯಿಂಟಿಗೆ ಹಾಕಿ ಸೀದಾ ಗಾಡಿ ಅನ್ಲೋಡು ಆಗಿಬಿಟ್ಟಿತ್ತು. ಒಂದು 12-1 ಗಂಟೆಗೆಲ್ಲ ಗಾಡಿ ಖಾಲಿ. ನೋಡಿ, ನಾನು ಲೂಚ್ತಿರೋದೇ 1 ಗಂಟೆಗೆ ಆಗಿಬಿಟ್ಟೈತೆ. ನಾನು ನಾಷ್ಟ ಮಾಡಿಲ್ಲ, ಏನಿಲ್ಲ, ಸೀದಾ ಲೂಚ್ಕೊಂಡು ಹೋಗೋಣ ನಾಷ್ಟ ಮಾಡೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.